ಹಾಯ್ ಸ್ನೇಹಿತರೆ, ಶ್ರೀ ಭಾಗ್ಯ ವಿಬಿ ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ದೇವಿಗೆ ಬ್ಲೌಸ್ ಪೀಸಿಂದ ಹೇಗೆ ಅಲಂಕಾರ ಮಾಡ್ಕೋಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಮೀಟ್ರದ್ದು 2 ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಬ್ಲೌಸ್ ಪೀಸನ್ನು ಈ ರೀತಿ ಹರಡ್ಕೊಂಡು ಸಣ್ಣದಾಗಿ ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬ್ಲೌಸ್ ಪೀಸನ್ನು ಪ್ಲೀಟ್ಸ್ ಮಾಡ್ಕೊಂಡಿದ ನಂತರ ಎರಡೂ ತುದಿಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಗುಂಡು ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ನಂತರ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಬಿಟ್ಟು ಗುಂಡು ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು. ಈಗ ಇನ್ನೊಂದು ಬ್ಲೌಸ್ ಪೀಸನ್ನು ಇದೇ ರೀತಿಯಾಗಿ ನಾವು ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಬ್ಲೌಸ್ ಪೀಸನ್ನು ಹರಡ್ಕೊಂಡು ಸಣ್ಣದಾಗಿ ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗತ್ತೆ. ಬ್ಲೌಸ್ ಪೀಸನ್ನು ಪ್ಲೀಟ್ಸ್ ಮಾಡ್ಕೊಂಡಿದ ನಂತರ ಎರಡೂ ತುದಿಗಳಲ್ಲೂ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಬಿಟ್ಟು ಗುಂಡು ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಗುಂಡು ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ಈಗ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದಾಗಿದೆ. ಹೇಗೆ ಅಲಂಕಾರ ಮಾಡೋದು ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ಪೀಠ ಇಟ್ಕೊಂಡು, ಪೀಠದ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆ ಇಟ್ಕೊಂಡು, ತಟ್ಟೆ ಮೇಲೆ ಒಂದು ಬಿಂದಿಗೆ ಇಟ್ಕೊಂಡು, ಬಿಂದಿಗೆಗೆ ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ. ನಂತರ ಪ್ಲೀಟ್ಸನ್ನು ನಾವು ಈ ರೀತಿ ಕಳಶದ ಹಿಂಭಾಗದಿಂದ ನಾವೇನು ಕಡ್ಡಿ ಕಟ್ಟಿರ್ತೀವಿ, ಕಡ್ಡಿಯ ಮೇಲ್ಗಡೆಯಿಂದ ಮುಂದ್ಗಡೆಗೆ ತಗೊಬರಬೇಕು. ಹಾಗೆ ಎರಡೂ ಸೈಡ್ನ ಪ್ಲೀಟ್ಸ್ನ ತುದಿಗಳನ್ನ ಹಿಡಿದ್ಬಿಟ್ಟು ಸಮವಾಗಿ ನಾವಲ್ಲಿ ನೋಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ ಸಮವಾಗಿದೆಯಾ ಅಂತ ನೋಡಿಕೊಂಡು ಕಳಶದ ಬಿಂದಿಗೆಯ ಕೆಳಭಾಗಕ್ಕೆ ಅಥವಾ ತಳಭಾಗಕ್ಕೆ ನಾವು ಒಂದು ದಾರದಿಂದ ಕಟ್ಕೋಬೇಕಾಗತ್ತೆ. ಲೆವೆಲ್ನ ನೋಡಿಕೊಂಡು ನೀವು ದಾರನ ಕಟ್ಕೊಳ್ಳಿ. ನೀವಿಲ್ಲಿ ಕಳಶದ ಬಿಂದಿಗೆ ಆದರೂ ಇಟ್ಕೋಬೋದು ಅಥವಾ ಕಳಶದ ಚೊಂಬಾದರೂ ಇಟ್ಕೋಬಹುದು. ನಂತರ ಮೇಲ್ಗಡೆಗೆ ಇನ್ನೊಂದು ಬ್ಲೌಸ್ ಪೀಸನ್ನು ಏನು ಪ್ಲೀಟ್ಸ್ ಮಾಡ್ಕೊಂಡಿದ್ವಿ ಅದನ್ನ ಕಡ್ಡಿಯ ಮೇಲ್ಗಡೆಗೆ ನಾವು ದುಪ್ಪಟ್ಟ ಎಲ್ಲ ಹಾಕ್ತೀವಲ್ಲ ಅದೇ ರೀತಿಯಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಗುಂಡು ಪಿನ್ಗಳನ್ನ ರಿಮೂವ್ ಮಾಡಿ ಪ್ಲೀಟ್ಸ್ಗಳನ್ನ ನಾವಲ್ಲಿ ಸ್ಪ್ರೆಡ್ ಮಾಡಿಕೊಂಡು ವಿ ಶೇಪ್ ಥರ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ನಾವೇನು ದಾರ ಕಟ್ಟಿರ್ತೀವಿ ದಾರದ ತುದಿಯವರೆಗೂ ವಿ ಶೇಪ್ ಅನ್ನೋದು ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ವಿ ಶೇಪ್ ಥರ ಮಾಡಿಕೊಂಡು ಕಳಶದ ಬಿಂದಿಗೆಯ ಮೇಲೆ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಆ ಕಡೆಯಿಂದ ಒಂದು ಪ್ಲೀಟ್ಸು ಈ ಕಡೆಯಿಂದ ಒಂದು ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ಮಧ್ಯಭಾಗದಲ್ಲಿ ಒಂದು ಗುಂಡು ಪಿನ್ನನ್ನು ಸೇರಿಸ್ಬಿಟ್ಟು ನೀವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಎರಡೂ ಸೈಡು ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನಂತರ ದೇವಿಯ ಸೊಂಟಕ್ಕೆ ಒಂದು ಶೇಪು ಬರೋ ರೀತಿಯಲ್ಲಿ ಡಾಬು ಅಥವಾ ಲೇಸನ್ನು ಕಟ್ಕೊಳ್ಳಿ. ನಾನಿಲ್ಲಿ ಡಾಬನ್ನು ಸೇರಿಸ್ಕೊಂಡಿದ್ದೀನಿ. ಕೆಳಗಡೆ ಇರುವಂಥ ಪ್ಲೀಟ್ಸ್ಗೆ ಹಾಕಿರುವಂಥ ಗುಂಡು ಪಿನ್ನನ್ನು ರಿಮೂವ್ ಮಾಡಿಬಿಟ್ಟು ಪ್ಲೀಟ್ಸ್ಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಪ್ಲೀಟ್ಸ್ಗಳು ನೀಟಾಗಿ ಸ್ಪ್ರೆಡ್ ಆಗಬೇಕು. ಮಧ್ಯದಲ್ಲಿರುವಂಥ ಪ್ಲೀಟ್ಸ್ಗಳನ್ನ ಎರಡನ್ನೂ ಸೇರಿಸಿ ನೀವಲ್ಲಿ ಪಿನ್ನನ್ನು ಸೇರಿಸ್ಕೋಬೋದು ಅಥವಾ ಒಂದರ ಪ್ಲೀಟ್ಸ್ ಮೇಲೆ ಒಂದು ಪ್ಲೀಟ್ಸ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಅಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಪೀಠ ಏನು ಇಟ್ಟಿರ್ತೀವಿ ಪೀಠದ ಸುತ್ತ ನಾವು ಪ್ಲೀಟ್ಸನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಬೋದು. ಮಾವಿನೆಲೆ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.